ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಮಾಡುವಂತಹ ಮೊಸಪ್ಪು ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಮೊದಲು ಕುಕ್ಕರಿಗೆ 2 ಸೌಟ್ ತೊಗರಿ ಬೇಳೆನ ಹಾಕ್ಕೊಳ್ಬೇಕು. ನೋಡ್ತಿದ್ದೀರಲ್ಲ, 2 ಸೌಟ್ ತೊಗರಿ ಬೇಳೆ ಹಾಕಿ ಅದಕ್ಕೆ 4 ರಿಂದ 5 ಹಸಿಮೆಣಸಿನ್ಕಾಯಿ, ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಆ್ಯಂಡ್ ಬೆಳ್ಳುಳ್ಳಿ, ಟೊಮೆಟೊ, 1 ಈರುಳ್ಳಿ 1 ಟೊಮೆಟೊನ ಹಾಕಬೇಕು. ಸಪ್ರೇಟ್ ಸ್ವಲ್ಪ ಅದರಲ್ಲೇ ಕಟ್ ಮಾಡಿರೋದ್ರಲ್ಲಿ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿನ ಆಡಿಸೋದಕ್ಕೆ ಚಿಕ್ಕ ಜಾರಿಗೆ ಹಾಕಿಟ್ಕೊಬೇಕು. ನೆಕ್ಸ್ಟು ಸೊಪ್ಪು ಹಾಕಬೇಕು. ಈ ಸೊಪ್ಪಿಗೆ ಕೀರೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲನೂ ಆ್ಯಡ್ ಮಾಡ್ತಾರೆ. ಬಟ್ ಇವತ್ತು ನಮ್ಮ ಮನೇಲಿ ಇದ್ದಿದ್ದು ಕೀರೆ ಸೊಪ್ಪು ಅಷ್ಟೇ. ಸೊ ಅದರಿಂದ ನಾವು ಕೀರೆ ಸೊಪ್ಪಲ್ಲೇ ಇವತ್ತು ಮೊಸಪ್ಪನ್ನ ಮಾಡೋಕ್ಕೆ ಹೊರಟಿದ್ದೀವಿ. ನಮ್ಮ ಮನೇಲಿ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ನಮ್ಮ ಫೇವ್ರೆಟ್ ಸಾರು ಬಂದು ಮೊಸಪ್ಪು. ನನಗೆ, ನನ್ನ ಮಗನಿಗೆ, ಆಲ್ಮೋಸ್ಟ್ ಮನೆಯವ್ರಿಗೆ ಎಲ್ಲರಿಗೂ ಸಾಂಬಾರು ಇಷ್ಟ. ಸೊ ಹಳ್ಳಿ ಸೈಡ್ ಮಾಡೋದಲ್ವ, ಸೊ ಒಂದು ವೀಡಿಯೋ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊಪ್ಪು ಹಾಕಿ ಚೆನ್ನಾಗಿ ನೀರಲ್ಲಿ ತೊಳೆದಿರುವಂಥ ಸೊಪ್ಪನ್ನ ಹಾಕಿ ಅದನ್ನು ಕೂಗೋದಕ್ಕೆ ಇಡಬೇಕು. ಸೊ ಇದನ್ನು ಎತ್ಕೊಂಡು ಇವಾಗ ಅದರ ಸಮಕ್ಕೆ ನೀರು ಹಿಡಿದು ಒಂದೆರಡು ವಿಷಲ್ ಕೂಗೋದಕ್ಕೆ ಸ್ಟವ್ ಮೇಲೆ ಇಡ್ತಿದ್ದೀನಿ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ವಿಷಲ್ ಕೂಗೋದಕ್ಕೆ ಇಡ್ತಾಯಿದ್ದೀನಿ. ನೆಕ್ಸ್ಟು ಚಿಕ್ಕ ಜಾರಿಗೆ ಆಲ್ರೆಡಿ ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ವಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ 1 ಸ್ಪೂನು ಬೇಳೆ ಸಾಂಬಾರು ಪೌಡರ್, ಅಂದರೆ ಒಂದು ಚಿಕ್ಕ ಸೌಟಷ್ಟು ಚಿಕ್ಕ ಸ್ಪೂನಲ್ಲಿ, ಆ್ಯಂಡ್ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅದನ್ನು ರುಬ್ಬಿಟ್ಕೊಂಡು ಮೊಸಪ್ಪಿಗೆ ನಾವು ಇದನ್ನು ಹಾಕ್ತೀವಿ. ಸ್ವಲ್ಪ ಕಾಯಿ ತುರಿನ ಹಾಕಿ ಇಟ್ಕೊಂಡು ರುಬ್ಕೊಬೇಕು. ಕುಕ್ಕರ್ ಇನ್ನೇನು ವಿಷಲ್ ಆಗಿದೆ, ಅದನ್ನು ಆರಿದೆ ಇಲ್ವ ಅಂತ ನೋಡ್ತಿದ್ದೀವಿ. ಇದಕ್ಕೆ ನಾವು ಚಿತಕಬೇಳೆ ಅಂದರೆ ಚಿತಕ್ಸಿ ಒಣಗಿಸಿರೋ ಬೇಳೆನ ಇಟ್ಕೊಂಡಿರ್ತೀವಿ. ಮಾಡೋ ಟೈಮಲ್ಲಿ ಸ್ವಲ್ಪ ನೆನೆಸಿಟ್ಕೊಳ್ತೀವಿ. ಆಲೂಗೆಡ್ಡೆ, ಬದನೆಕಾಯಿ, ಒಗ್ಗರಣೆಗೆ ಒಂದಷ್ಟು ಈರುಳ್ಳಿ ಮತ್ತು ಮಾಡಿಸಿರುವಂಥ ಮಿಶ್ರಣ ನೋಡ್ತಿದ್ದೀರಲ್ಲ. ನಮ್ಮ ಮನೇಲಿ ಚಿತಕಬೇಳೆ ಆ್ಯಡ್ ಮಾಡ್ತೀವಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆಗಿದೆ, ಪ್ರೆಷರ್ನ ಹೋಗಿಸಿ ತೆಗಿತಿದ್ದೀವಿ. ನೋಡಿ, ಬೆಂದಿದೆ ಸೊಪ್ಪೆಲ್ಲ. ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಆಡಿಸೋದಕ್ಕೆ ಹೋಗಲ್ಲ. ಮಜ್ಜಿಗೆ ಸಿಲ್ಬು ಅಂತ ಮಿಷಿನ್ ಇದೆ, ಅದರಲ್ಲೇ ಬ್ಲೆಂಡ್ ಮಾಡ್ಕೊತೀವಿ. ಈ ಥರ 1-2-3 ಸಲ ಮಾಡಿಕೊಂಡ್ರೆ ಫುಲ್ ನುಣ್ಣಗಾಗುತ್ತೆ. ಇದ್ರ ಜೊತೆಗೆ ಆಡಿಸಿರೋ ಮಿಶ್ರಣನ ಕೂಡ ಆ್ಯಡ್ ಮಾಡಿ ಎರಡನ್ನೂ ಒಟ್ಟಿಗೆ ಬ್ಲೆಂಡ್ ಮಾಡ್ತಿದ್ದೀವಿ. ನೋಡ್ತಿದ್ದೀರಲ್ಲ, ಈ ರೀತಿ ಮಾಡಿಕೊಂಡ್ರೆ ಬೇಗ ಫುಲ್ ಸವಿಯುತ್ತೆ. ಇದನ್ನು ಇವಾಗ ಸ್ಟವ್ ಹಚ್ಚಿ ಕುದಿಯೋಕ್ಕೆ ಇಟ್ಟು ಪಕ್ಕ ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಚಿತಿಕಿದ ಅವರೇ ಬೇಳೆ ನೆನೆಸಿಟ್ಕೊಂಡಿದ್ವಲ್ಲ ಅದು, ಮತ್ತು ಆಲೂಗೆಡ್ಡೆ, ಬದನೆಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ಚಿತಕಬೇಳೆ ಹಾಕಿದ್ರೆ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ಇದು ಅಲ್ಲೇ ಚಿತಕ್ಸಿರೋದಲ್ಲ, ಅವರೇ ಬೇಳೆ ಮಾಡಿಟ್ಕೊಂಡು ಅದನ್ನು ಸಾಂಬಾರು ಮಾಡೋ ಟೈಮಲ್ಲಿ ಸ್ವಲ್ಪ ನೀರಲ್ಲಿ ನೆನೆಸಿ ಅದನ್ನು ಈ ರೀತಿ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಹಾಕಿದ್ರೆ ಸಾಂಬಾರು ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಆಲೂಗೆಡ್ಡೆ, ಬದನೆಕಾಯಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀವಿ ಒಟ್ಟಿಗೆ. ಚೆನ್ನಾಗಿ ಡೀಪ್ ಫ್ರೈ ಆಗ್ತಿದೆ. ಆ ಕಾಳ್ದು ಸಸಿ ಸ್ಮೆಲ್ ಹೋಗೋ ಥರ ಚೆನ್ನಾಗಿ ಹುರ್ಕೊಂಡು ಆಲೂಗೆಡ್ಡೆ, ಬದನೆಕಾಯಿ ಆ್ಯಡ್ ಮಾಡಾಯಿತು. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಈಗ ಇದು ಫ್ರೈ ಆದ ನಂತರ ಇದ್ರ ಪಾಡಿಗೆ ಇದು ಫ್ರೈ ಆಗ್ತಿದೆ. ಸ್ವಲ್ಪ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀವಿ. ಈ ಕಡೆ ಅದು ಕುದಿಯೋಕ್ಕಿಟ್ಟು ಈ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀವಿ. ಆಲೂಗೆಡ್ಡೆ, ಬದನೆಕಾಯಿ ಇಲ್ಲಾಂದರೆ ಮೊಸಪ್ಪು ಆಗುತ್ತಾ? ಅಟ್ಲೀಸ್ಟ್ ನಮ್ಮ ಕಡೆ ಬದನೆಕಾಯಿ ಆದರೂ ಉಡಿಕೆ ಹಾಕ್ತಾರೆ. ಬಿಸಿ ಮೊಸಪ್ಪು ಮುದ್ದೆ ತಿಂತಾಯಿದ್ರೆ ಒಂದು ಚೆಂದ. ಈಗ ಫ್ರೈ ಮಾಡಿಟ್ಕೊಂಡಿರೋದನ್ನ ಸಾಂಬಾರಿಗೆ ಮಿಕ್ಸ್ ಮಾಡ್ತಿದ್ದೀವಿ. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿ ಹಂಗೇನಾದರೂ ಬೇಯಿಸ್ಬೋದು, ಅಥವಾ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಆದರೂ ನಾವು ಕೂಗಿಸ್ಕೊಬೋದು ಸಾಂಬಾರು ಬೇಯಲಿ ಅಂತ. ಸೊ ಈಗ ಬೇಯಿಸ್ತಿದ್ದೀವಿ. 1 ವಿಷಲ್ ಆದ ತಕ್ಷಣ ಸಾಂಬಾರು ಆದಂಗೆ ನೋಡಿ, ಫೈನಲಿ ಸಾಂಬಾರು ರೆಡಿಯಾಗಿದೆ. ಈಗ ಹಳ್ಳಿ ಕಡೆ ಇದಕ್ಕೆ ಸೀಗಡಿ ಹಾಕ್ಕೊಳ್ತಾರೆ, ಕೆಲವರು ಮೊಟ್ಟೆ ಬಿಟ್ಕೊಂಡು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಸೊಪ್ಪು ಎಲ್ಲ ರೀತಿ ಸೊಪ್ಪು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಬಿಸಿ ಅನ್ನ, ಮೊಸಪ್ಪು ರೆಡಿ. ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಮೊಸಪ್ಪನ್ನ ತಿಂತಾಯಿದ್ರೆ ತುಂಬಾ ಚೆಂದ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.